ನಮ್ಮ ಮುಂದಿನ ಕಾರ್ಯಕ್ರಮ, ನಮ್ಮ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀ ಶಂಕರಪ್ಪ ಕೆವಿ ವಕೀಲರು ಹಾಗೂ ಅಧ್ಯಕ್ಷರು ಒಕ್ಕಲಿಗರ ಸಂಘ ಕೋಲಾರ ಇವರು ತಮ್ಮ ಸಂದೇಶವನ್ನು ಮತ್ತು ಹಿತನುಡಿಗಳನ್ನು ಆಡಬೇಕಾಗಿ ಅವರನ್ನು ನಾನು ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಪವಿತ್ರ ಕಾರ್ಯಕ್ರಮಕ್ಕಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ನಾನು ನಮಸ್ಕರಿಸ್ತಾ ಮತ್ತು ವಿಶೇಷವಾಗಿ ಇವತ್ತು ಈ ಒಂದು ಕುರಾನ್ ಬಗ್ಗೆ ಪ್ರವಚನವನ್ನು ನೀಡ್ತಕ್ಕಂಥ ಮಾನ್ಯ ಮಹಮ್ಮದ್ ಕಿಯೂರ್ ಅವರಿಗೆ ನಮ್ಮ ಕೋಲಾರದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ ಈ ದಿವಸ ಈ ಕಾರ್ಯಕ್ರಮವನ್ನು, ಈ ಸಂದೇಶವನ್ನು ಆದಿಚುಂಚನಗಿರಿ ಶ್ರೀ ಶ್ರೀ ಮಂಗಳಾನಂದ ಸ್ವಾಮೀಜಿಯವರು ಕೊಡಬೇಕಾಗಿತ್ತು. ಆದರೆ ಅವರು ಶೃಂಗೇರಿಯಲ್ಲಿ ಬಹಳ ತುರ್ತುವಾದ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಆ ಒಂದು ಅವರ ಅನುಪಸ್ಥಿತಿಯನ್ನು ಇವತ್ತು ನಿಮಗೆ ವಿಷಾದವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಲ್ಲ ಬಂಧುಗಳೇ, ಬಹುಶಃ ಕೋಲಾರದಲ್ಲಿ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಮೊಟ್ಟ ಮೊದಲನೇದಾಗಿ ಈ ಜಮಾಯಿತ ಇಸ್ಲಾಮಿ ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದನ್ನು ನಾನು ಉದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ಕುರಾನ್ ಬಗ್ಗೆ ಪ್ರವಚನ ಇಟ್ಕೊಂಡಿದ್ದಾರೆ. ಆ ಕುರಾನ್ ಬಗ್ಗೆ ಮಾತನಾಡಲಿಕ್ಕೆ ವಿ ಆರ್ ನಾಟ್ ದಿ ಅಥಾರಿಟಿ. The person who got authority is here. He will speak in respect of Quran. ನಾನು ಕೆಲವೇ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಪ್ರಪಂಚದಲ್ಲಿ ಎಲ್ಲ ಬೇರೆ ಬೇರೆ ರೀತಿಯಾದ ಪಂಗಡಗಳು, ಮತೀಗಳು, ಧರ್ಮಗಳು ಇದೆ. ಆದರೆ ಎಲ್ಲ ಧರ್ಮಗಳ ಗುರಿ ಒಂದೇ, ವಿಶ್ವ ಶಾಂತಿ. ಆ ಶಾಂತಿ ಬಗ್ಗೆ ನಾವು ಮಾತನಾಡಕ್ಕೆ ಹೋದರೆ ಕುರಾನ್ನಲ್ಲಿ ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಕುರಾನ್ ಓದುವಾಗ ಅದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ತಿಳಿಬೇಕಾದ್ರೆ ಸುಮಾರು ವರ್ಷಗಳೇ ಓದಬೇಕಾಗ್ತದೆ. ಅದರಿಂದ ಅದು ಹೆಚ್ಚಿಗೆ ನಾವು ಕುರಾನನ್ನು ಓದಿಲ್ಲ. ಆದರೆ ಅದರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನು ಮಾತ್ರ ಗಮನಿಸಿದ್ದೇವೆ. ಇವತ್ತು ಇಸ್ಲಾಂ ಅಂತಕ್ಕಂಥದ್ದು ಎಲ್ಲಿಂದ ಹುಟ್ಟಿತು ಅನ್ನೋದನ್ನು ಹೇಳಿದ್ರೆ ಇದು ಕುರಾನ್ನಲ್ಲಿರ್ತಕ್ಕಂಥ ಸಂದೇಶವೇ ಇಸ್ಲಾಂ. ಏನು ಇಸ್ಲಾಂ ಅಂತ ಹೇಳಿದ್ರೆ, ಕುರಾನಿನ ಮುಖ್ಯ ಅಂಶಗಳೇನು ಅಂತ ಹೇಳಿದ್ರೆ, ಇವತ್ತು ನಾವು ಸಂವಿಧಾನ ಏನು ಅಳವಡಿಸ್ಕೊಂಡಿದ್ದೇವೆ, ಏನು ಕಾನೂನುಗಳನ್ನು ಮಾಡಿದ್ದೇವೆ, ಇವೆಲ್ಲವನ್ನೂ ಸಹ ಆ ಕುರಾನ್ನಿಂದ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಅಂತ ಅನಿಸ್ತದೆ ನಮಗೆ. ಇವತ್ತು ಬಡವರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು, ಒಳ್ಳೆ ರೀತಿಯಾದ ಒಂದು ಜೀವನವನ್ನು ನಡೆಸ್ತಕ್ಕಂಥದ್ದು, ಒಳ್ಳೆ ಭಾತೃತ್ವವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಆ ಈಕ್ವಾಲಿಟಿ ಏನಂತ ಹೇಳ್ತೇವೆ, ಸಮಾನತೆ ಅಂತ ಹೇಳ್ತೇವೆ, ನಾವು ಆ ಸಮಾನತೆಯನ್ನು ಇಡ್ತಕ್ಕಂಥದ್ದು, ಒಳ್ಳೆ ಮಾರ್ಗದಿಂದ ನಾವು ಜೀವನವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ನಾವು ಕುರಾನ್ನಲ್ಲಿ ನಾವು ನೋಡ್ತೇವೆ. ಅದೇ ವಿಷಯಗಳನ್ನು ಇವತ್ತು ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ಇವತ್ತು ಯಾರಿಗೆ ದೀನ ದಲಿತರಿಗೆ ಯಾವ ರೀತಿ ಅವರ ಪಾಲನ್ನು ಸಿಕ್ಕಬೇಕು, ಮಹಿಳೆಯರಿಗೆ ಯಾವ ಪಾಲನ್ನು ಸಿಕ್ಕಬೇಕು ಮತ್ತು ಮಕ್ಕಳನ್ನು ಯಾವ ರೀತಿ ಸಂರಕ್ಷಣೆಯನ್ನು ಮಾಡಬೇಕು ಅನ್ನೋ ವಿಷಯವನ್ನು ಇವತ್ತು ನಾವು ಕುರಾನ್ನಲ್ಲಿ ನೋಡ್ತೇವೆ. ಆ ಕುರಾನ್ನಲ್ಲಿ ನಮ್ಮ ಸಂಪಾದನೆ ಬಗ್ಗೆ ಹೇಳ್ತಾ ಇದ್ದಾಗ ಯಾವ ರೀತಿ ನಾವು ಸಂಪಾದನೆ ಮಾಡಬೇಕು, ಆ ಸಂಪಾದನೆ ಮಾಡ್ತಕ್ಕಂಥದ್ದನ್ನು ಎಷ್ಟು ಮಟ್ಟಿಗೆ ನಾವು ದಾನ ಧರ್ಮ ಮಾಡಬೇಕು, ಎಷ್ಟು ಮಟ್ಟಿಗೆ ನಾವು ಉಳಿಸ್ಕೋಬೇಕಾಗಿದೆ, ಏನು ದೀನ ದಲಿತರಿಗೆ ತುಳಿತಕ್ಕೆ ಒಳಪಟ್ಟಿರುವವರಿಗೆ ಎಷ್ಟು ಮಾತ್ರ ನಾವು ದಾನ ಧರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ಆ ಸಂಪಾದನೆ ಬಗ್ಗೆ ಒಂದು ಅಧ್ಯಾಯವನ್ನು ನಾವು ಓದ್ತಾ ಇದ್ದಾಗ ಕುರಾನ್ ಬಗ್ಗೆ, ಇವತ್ತು ನಾವು ಏನು ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏನಿದೆ, ಮನಿ ಲಾಂಡ್ರಿಂಗ್ ಆಕ್ಟ್ ಏನಿದೆ, ಇದರಲ್ಲಿ ಯಾವ ರೀತಿ ನಾವು ಬಡ್ಡಿಯನ್ನ ತೆಗೆದುಕೊಂಡ್ರೆ ಏನು ಧರ್ಮ ಪಾಪ ಆಗ್ತದೆ, ಆ ಬಡ್ಡಿಯಿಂದ ಜೀವನ ಮಾಡ್ತಕ್ಕಂಥ ಪಾಪಿ ಜೀವನ ಯಾವ ಮಟ್ಟಿಗಿದೆ,
ಮತ್ತು ನಾವು ಅನೈತಿಕವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಹಣ ಯಾವ ಮಟ್ಟಿಗೆ ನಮ್ಮನ್ನ ಪಾಪಲೋಕದಲ್ಲಿ ತಳ್ಳುತ್ತದೆ, ಇದನ್ನೆಲ್ಲವನ್ನು ಕುರಾನ್ನಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇವತ್ತು ಅದನ್ನ ಓದ್ತಾ ಹೋದ್ರೆ, ಕುರಾನನ್ನ ಓದ್ತಾ ಹೋದ್ರೆ, ನಾನೊಂದ್ಸಲ ಯಾವುದೋ ಇದೇ ಒಂಥರ ಪ್ರವಚನ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಕುರಾನನ್ನ ತರಿಸ್ಕೊಂಡೆ. ಆ ಕುರಾನ್ ತರಿಸ್ಕೊಂಡು ಓದ್ತಾ ಇದ್ದಾಗ ನಮಗೆ ನಿರ್ಮಲಾನಂದ ಸ್ವಾಮಿಯವರು ನಮ್ಮ ಮನೆಗೆ ಬಂದಾಗ ನಾನು ಯಾವುದೋ ಒಂದು ಪ್ರವಚನ ಮಾಡಬೇಕಾಗಿದೆ, ನನಗೆ ಕುರಾನ್ ಕೊಡಿ ಅಂತೇಳಿ ಅವ್ರು ತೆಗೆದುಕೊಂಡು ಹೋದ್ರು. ಆಗ ಒಂದು ಸ್ವಲ್ಪ ಓದಿದ್ದು ಜ್ಞಾಪಕ ಇದೆ ನನಗೆ. ಅವರೊಬ್ಬ ಮನುಷ್ಯ ಯಾವ ಮಟ್ಟದಲ್ಲಿ ಇವತ್ತು ನಮ್ಮ ಪ್ರಪಂಚಕ್ಕೆ ಬರಬೇಕಾದ್ರೆ ನಾವು ಏನೇನೋ ಆಸೆ ಬೀಳ್ತೇವೆ. ಮಿನಿಸ್ಟರ್ ಆಗಬೇಕು ಅಂತ ಆಸೆ ಬೀಳ್ತೇವೆ, ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಆಸೆ ಬೀಳ್ತೇವೆ, ದೊಡ್ಡ ವಕೀಲನಾಗಬೇಕು ಅಂತ ಆಸೆ ಬೀಳ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವತಾವಾದಿ ಆಗಬೇಕು ಅಂತೇಳಿ ಆಸೆ ಬೀಳ್ತೇವೆ. ಆದರೆ ಅದರಲ್ಲಿ ಹೇಳ್ತಾನೆ ಕುರಾನ್ನಲ್ಲಿ, ಆ ಭಗವಂತ ನಿಮ್ಮನ್ನ ಹುಟ್ಟಿಸೋದಕ್ಕಿಂತ ಮುಂಚೆ ಒಂದು ನಿಮಗೆ ಪ್ರಾರಬ್ಧ ಅನ್ನೋದು ಬರೆದಿರ್ತಾರೆ. ಆ ಪ್ರಾರಬ್ಧವನ್ನ ನಿಮ್ಮ ಹಣೆಯಲ್ಲಿ ಬರೆದು ನಿಮ್ಮನ್ನ ಪ್ರಪಂಚಕ್ಕೆ ತಳ್ಳುತ್ತಾನೆ ಭಗವಂತ. ಆ ಪ್ರಾರಬ್ಧ ನಿಮ್ಗೆ ಏನು ಬಂದಿರ್ತದೆ, ಆ ಪ್ರಾರಬ್ಧದ ಒಂದಿಗೆ ಯಾವ ಮಟ್ಟಿಗೆ ನೀವು ಅದನ್ನ ಸರಿಯಾಗಿ ನಿಮ್ಮನ್ನ ಮಾನವತಾವಾದಿಯಾಗಿ ರೂಪಿಸ್ಕೊಂಡು ಹೋಗ್ತೀರಿ, ಅವನು ನೀನು ಮನುಷ್ಯ ಅಂತ ಹೇಳ್ತಾನೆ. ಎಷ್ಟು ಇವಾಗ ನಾವು ಹೇಳ್ತೇವೆ ಕಾಮನ್ ಲ್ಯಾಂಗ್ವೇಜ್ ನಲ್ಲಿ ಹೇಳಿದಾಗ ನಮಗೆ ಅದೃಷ್ಟ, ನಮಗೆ ನಸೀಬು ಅಂತ ಹೇಳ್ತೇವೆ. ಆ ನಸೀಬನ್ನ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥದ್ದಲ್ಲ, ಆ ಭಗವಂತ ನಮಗೆ ನಸೀಬನ್ನ ಮಾಡಿ ಈ ಪ್ರಪಂಚಕ್ಕೆ ತಳ್ಳಿರ್ತಕ್ಕಂಥದ್ದು. ಆ ಒಂದು ವಿಷಯವನ್ನ ನಾವು ತಿಳ್ಕೊಂಡಾಗ ನಾವು ಯಾವ ಮಟ್ಟಿಗೆ ಇವತ್ತು ಜೀವನವನ್ನ ಅಳವಡಿಸ್ಕೋಬೇಕು, ಯಾವ ಮಾರ್ಗದಲ್ಲಿ ಮಾಡಬೇಕು ಅನ್ನೋದನ್ನು ನೋಡಿ. ನಾವು ಕುರಾನನ್ನು ಓದಿದಾಗ, ಬೈಬಲನ್ನು ಪಠಣ ಮಾಡಿದಾಗ, ಭಗವದ್ಗೀತೆಯನ್ನು ಓದಿದಾಗ, ಗ್ರಂಥ ಸಾಹಿಬನ್ನು ಓದಿದಾಗ ಯಾವ ಗ್ರಂಥಗಳಲ್ಲೂ ಹಿಂಸೆ ಬಗ್ಗೆ ಹೇಳಿಲ್ಲ, ಕ್ರೌರ್ಯದ ಬಗ್ಗೆ ಹೇಳಿಲ್ಲ. ಎಲ್ಲ ಗ್ರಂಥಗಳು ಈ ಒಂದು ಸಾಮರಸ್ಯ, ಭಾತೃತ್ವ ಮತ್ತು ವಿಶ್ವ ಶಾಂತಿ ಬಗ್ಗೆ ಹೇಳಿದ್ದಾರೆ ವಿನಃ ಯಾವುದ ಬಗ್ಗೆ ಕ್ರೌರ್ಯ ಹೇಳಿಲ್ಲ. ಆದರೆ ಇವತ್ತು ಕೆಲವು ಒಂದು ಅಧ್ಯಾಯಗಳನ್ನ ಭಗವದ್ಗೀತೆಗೆ ಮತ್ತು ಕುರಾನ್ಗೆ ನಾವು ಹೋಲಿಸಿದಾಗ ಇವತ್ತು ಅರ್ಜುನ ಹೇಳ್ತಾನೆ, ನಾನು ಕ್ರೌರ್ಯ ಮಾಡಲ್ಲ, ನಾನು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಕೃಷ್ಣ ಏನ್ ಹೇಳ್ತಾನೆ, ನಿನ್ನ ಕರ್ತವ್ಯ ಯಾರು ದುಷ್ಟ ಶಕ್ತಿಗಳನ್ನ ದಮನ ಮಾಡಬೇಕೋ ಆ ದುಷ್ಟ ಶಕ್ತಿಗಳ ದಮನ ಮಾಡೋ ರೀತಿಯಲ್ಲಿ ನೀನು ಯುದ್ಧ ಮಾಡಬೇಕಾಗ್ತದೆ. ನೀನು ಕ್ಷತ್ರಿಯನಾಗಿ ನಿನ್ನ ಧರ್ಮ ಯಾವತ್ತು ಆ ಧರ್ಮ ಅಂತೇಳಿ ಕ್ಷತ್ರಿಯ ವೃತ್ತಿಯನ್ನ ಮಾಡ್ತೀವೋ ಅದನ್ನ ಕ್ರೌರ್ಯ ಅನಿಸ್ಕೊಳ್ಳಲ್ಲ. ಕಾರಣ ಏನು ಅಂದ್ರೆ ಆ ದುಷ್ಟರನ್ನ ದಮನ ಮಾಡಲಿಕ್ಕೆ ಆ ಯುದ್ಧವನ್ನ ಮಾಡಬೇಕಾಗ್ತದೆ. ಆ ಒಂದು ಉಲ್ಲೇಖವನ್ನು ಕೂಡ ಧರ್ಮ ಯುದ್ಧವನ್ನ ಹೇಗೆ ಮಾಡಬೇಕು ಅಂತೇಳಿ ಇವತ್ತು ಕುರಾನ್ನಲ್ಲಿ ನಮಗೆ ಗೊತ್ತಿದೆ, ಅದನ್ನು ಕುರಾನ್ನಲ್ಲಿ ಹೇಳಿದ್ದಾರೆ ಅದನ್ನು. ಆದ್ರಿಂದ ಬಂಧುಗಳೇ, ಇವತ್ತು ರಿಲಿಜಿಯನ್ ಅಂತ ಹೇಳ್ತೇವೆ. ಆ ರಿಲಿಜಿಯನ್ ಅನ್ನೋದು ಇಟ್ ಈಸ್ ಅ ವೈಡರ್ ಸೆನ್ಸ್. ಬಹಳಷ್ಟು ಆ ವ್ಯಾಖ್ಯಾನ ಬಹಳಷ್ಟು ಆಳವಾಗಿ ಹೋಗಿದೆ. ಆ ಯಾಕೆ ಇವತ್ತು ಎಲ್ಲ ಧರ್ಮಗಳನ್ನು ನಾವು ಒಂದೇ ಅಂತ ಹೇಳ್ಬೇಕಾದ್ರೆ ಯಾವ ಧರ್ಮದಲ್ಲೂ ನೋಡಿದ್ರು ಶಾಂತಿಯನ್ನಿರ್ತವೆ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಧರ್ಮಗಳಲ್ಲೂ ಎಲ್ಲ ಧರ್ಮಸ್ಥರು ಪ್ರತಿಯೊಬ್ಬರಿಗೂ ನಮ್ಮಲ್ಲಿರ್ತಕ್ಕಂಥದ್ದು ಬರೀ ಕೆಂಪು ರಕ್ತನೇ ಹೊಂದಿದೆ. ನೀವು ಕುರಾನನ್ನ ಓದಿ, ಬೈಬಲನ್ನ ಓದಿ, ಯಾವ ಧರ್ಮದಲ್ಲೇ ಉಟ್ಕೊಂಡಿರ್ರಿ, ಆದ್ರೆ ಎಲ್ಲ ಧರ್ಮದವ್ರಿಗೂ ನಮ್ಮ ರಕ್ತ ಇರ್ತಕ್ಕಂಥದ್ದು ಕೆಂಪು ರಕ್ತನೇ ಇರ್ತದೆ, ಬಿಳಿ ರಕ್ತ ಯಾರಿಗೂ ಇರ್ತಕ್ಕಂಥದ್ದಿಲ್ಲ. ಅದೇ ರೀತಿಯಾಗಿ ನಾವು ಜನ್ಮ ಕೊಟ್ಟ ತಾಯಿಗಳು, ಎಲ್ಲ ಜನ್ಮ ಕೊಟ್ಟ ತಾಯಿಗಳು ಒಂದೇ ಸ್ಥಳದಿಂದ ನಾವು ಹುಟ್ಟಿದ್ದೇವೆ, ಎಲ್ಲರೂ ಮಾನವರಾಗಿದ್ದೇವೆ. ಈ ಮಾನವತಾವಾದವನ್ನ ನಾವು ನೋಡ್ತಾ ಇದ್ದಾಗ ಆ ಕುರಾನ್ನಲ್ಲಿ ಈ ಉಲ್ಲೇಖ ಇದೆ. ಇವತ್ತು ನೀವು ಯಾವುದೇ ಕಾನೂನನ್ನ ತೆಗೆದುಕೊಳ್ಳಿ, ಎಲ್ಲ ಕಾನೂನುಗಳನ್ನು ಸಹ ಕುರಾನ್ನಲ್ಲಿ ಏನು ಅಳವಡಿಸಿಕೊಂಡಿದ್ದಾರೆ ಅದ್ರ ಮುಖಾಂತರನೇ ಹೇಳ್ತಾರೆ. ಈಗ ಒಂದು ಮಾತನ್ನ ಕುರಾನ್ನಲ್ಲಿ ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಯಾರು
ತನಗಾಗಿ ಪರರಿಗಾಗಿ ಯಾವತ್ತು ಯಾರು ಸೇವೆಯನ್ನು ಸಲ್ಲಿಸ್ತಾರೋ ಅವರು ಯಾವಾಗಲೂ ನಿರಂತರವಾಗಿ ಚಿರಾಯುವಾಗಿ ಬದುಕಿರ್ತಾರೆ. ಯಾರು ತನಗಾಗಿ ಬದುಕುತ್ತಾರೋ ಅವರು ಬದುಕಿದ್ರು ಸತ್ತಂತೆ ಅಂತೇಳಿ ಒಂದು ಕಡೆ ಕುರಾನ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಅದನ್ನೇ ಚಿಕಾಗೋದಲ್ಲಿ ಇವ್ರು ಹೇಳ್ತಾರೆ, ಯಾರು ವಿವೇಕಾನಂದರು ಹೇಳಿದಾಗ ಹೇಳ್ತಾರೆ, ದೇ ಅಲೋನ್ ಲೀವ್ ಹೂ ಲಿವ್ಸ್ ಫಾರ್ ಅದರ್ಸ್, ದಿ ರೆಸ್ಟ್ ಮೋರ್ ಡೆಡ್ ರಾದರ್ ಅಲೈವ್ ಅಂತ ಹೇಳ್ತಾರೆ. ಕುರಾನ್ನಲ್ಲೂ ಇದನ್ನು ಹೇಳ್ತಾರೆ, ವಿವೇಕಾನಂದರು ಅದನ್ನ ಹೇಳ್ತಾರೆ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲ ಮಹಾನ್ ಭಾವರು ಒಂದೇ ರೀತಿಯಾಗಿ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲರೂ ವಿಶ್ವ ಶಾಂತಿಗಾಗಿ ಯಾರೂ ಯುದ್ಧ ಬಯಸ್ತಕ್ಕಂಥದ್ದಲ್ಲ. ಯಾವ ರಿಲಿಜಿಯನ್ನು ಇನ್ನೊಬ್ಬ ರಿಲಿಜಿಯನ್ ಮೇಲೆ ಯುದ್ಧ ಮಾಡಿ, ಎಲ್ಲಿ ಕುರಾನ್ನಲ್ಲಿ ನೀವು ಪೂರ್ತಿ ಎಲ್ಲ ಪಠಣ ಮಾಡಿದ್ರು ಒಂದು ಬೇರೆ ಒಂದು ಮತದ ಬಗ್ಗೆ ಆಗಲಿ, ಒಂದು ರಿಲಿಜಿಯನ್ ಬಗ್ಗೆ ಆಗಲಿ, ಒಂದು ಧರ್ಮದ ಬಗ್ಗೆ ಆಗಲಿ, ಯಾವುದ ಬಗ್ಗೆನೂ ಒಂದು ಕಡೆ ಟೀಕೆ ಮಾಡಿಲ್ಲ. ಯಾವ ಗ್ರಂಥಗಳೂ ಅದರ ಕಡೆ ಟೀಕೆ ಮಾಡಿಲ್ಲ. ಅದನ್ನ ನಾವು ಗಮನಿಸಬೇಕಾಗ್ತದೆ. ಈ ಕುರಾನ್, ಈ ಕನ್ನಡ ಪ್ರವಚನ ಬಹಳಷ್ಟು ಉಪಯುಕ್ತವಾಗ್ತದೆ. ನಾವು ಒಳ್ಳೆ ಮಾರ್ಗದಿಂದ ಹೋಗ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿದೆ. ಅದರಿಂದ ನಾನು ಧನ್ಯವಾದಗಳನ್ನು ತಲುಪಿಸ್ತೇನೆ. ಇನ್ನೊಂದೇನೆಂದ್ರೆ, ವೈಷಮ್ಯ ನಮಗೆ ಬೇಕಾಗಿಲ್ಲ, ಎಲ್ಲರೂ ಒಟ್ಟಿಗೆ ಇರೋಣ. ಒಂದು ಮಾತನ್ನ ನಾವು ಬೈಬಲ್ನಲ್ಲಿ ಓದುವಾಗ ಒಂದು ಮಾತನ್ನ ಗಮನಕ್ಕೆ ಬರ್ತದೆ, ಇಫ್ ಯು ಲಾವ್ಸ್ ಎಂಟೈರ್ ವರ್ಲ್ಡ್ ಲಾವ್ಸ್ ವಿತ್ ಯು, ಇಫ್ ಯು ವೀಪ್ಸ್ ಯು ಅಲೋನ್ ಮಸ್ಟ್ ವೀಪ್ ಅಂತ. ಏನು, ನೀನು ನಕ್ಕರೆ ಪ್ರಪಂಚವೆಲ್ಲ ನಿನ್ನೊಂದಿಗೆ ನಗಿತಾ ಇದೆ, ನೀನು ಹತ್ತರೆ ನೀನು ಒಬ್ಬನೇ ಅಳಬೇಕಾಗ್ತದೆ. ಆದ್ರಿಂದ ನಾವು ನಗಿಯೋಣ, ಪ್ರಪಂಚವನ್ನು ನಗಿಸೋಣ ಅಂತೇಳಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಈ ಕಾರ್ಯಕರ್ತರಿಗೆ ಮತ್ತು ಈ ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್.